ಅನ್ನಭಾಗ್ಯ ಅಕ್ಕಿಗೆ ಕನ್ನ ಅಕ್ರಮವಾಗಿ ಪಡಿತರ ಅಕ್ಕಿಗೆ ಬ್ರ್ಯಾಂಡಿಂಗ್. ದುಬೈ ಮೂಲದ ಲಾಲಾ ಕಂಪನಿಯ ಬ್ರ್ಯಾಂಡ್ ನಲ್ಲಿ ಪ್ಯಾಕಿಂಗ್ ಅನ್ನ ಮಾಡಲಾಗಿದೆ. ನೋಡಿ, ಅನ್ನಭಾಗ್ಯ ಅಕ್ಕಿಗೆ ಜನರಿಗೋಸ್ಕರ ಇರುವಂತಹ ಅಕ್ಕಿಗೂ ಕೂಡ ಕನ್ನ ಆಗ್ತಾ ಇದೆ. ದುಬೈ ಮೂಲದ ಲಾಲಾ ಕಂಪನಿಯ ಬ್ರ್ಯಾಂಡ್ ನಲ್ಲಿ ಪ್ಯಾಕಿಂಗ್ ಅನ್ನ ಮಾಡಲಾಗಿದೆ. ಕೊಪ್ಪಳದ ಗಂಗಾವತಿಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಪ್ಯಾಕಿಂಗ್ ಮಾಡಲಾಗಿದೆ. ಸರ್ಕಾರಿ ಗೋದಾಮಿನಲ್ಲಿ ದುಬೈನ ಲಾಲಾ ಕಂಪನಿಯ ಚೀಲಗಳು ಪತ್ತೆಯಾಗಿದೆ. ಸರ್ಕಾರಿ ಗೋದಾಮಿನಲ್ಲಿ ಪತ್ತೆಯಾಗಿರುವಂಥದ್ದು. ದುಬೈ ಬ್ರ್ಯಾಂಡಿಂಗ್ ಹೆಸರಲ್ಲಿ ಪಾಲಿಶ್ ಮಾಡಿ ಮಾರಾಟಕ್ಕೆ ಸ್ಕೆಚ್ ಹಾಕಲಾಗಿತ್ತು. ಸರ್ಕಾರಿ ಗೋದಾಮಿನಿಂದಲೇ ಅಕ್ರಮವಾಗಿ ಅಕ್ಕಿ ಸಾಗಾಟಕ್ಕೆ ಸಿದ್ಧತೆಗಳಾಗ್ತಾ ಇತ್ತು. ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷನಿಂದಲೇ ಅಕ್ರಮ ಅಕ್ಕಿ ದಂಧೆಕೋರರು ಸರಿಯಾಗಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷ ವೆಂಕಟೇಶ್ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ 160 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಸ್ವೀಸ್ ಮಾಡಿದ್ದಾರೆ ಅಧಿಕಾರಿಗಳು. 6 ತಿಂಗಳ ಹಿಂದೆ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಸೀಸ್ ಮಾಡಿದ್ರು ಕೂಡ. ದಾಳಿ ಸಂದರ್ಭದಲ್ಲಿ 160 ಕ್ವಿಂಟಾಲ್ ಪಡಿತರ ಅಕ್ಕಿಯನ್ನ ಸೀಸ್ ಮಾಡಿರ್ತಾರೆ ಆಫೀಸರ್. ಜಪ್ತಿ ಮಾಡಿದಂತಹ ಅಕ್ಕಿಯನ್ನ ದಾಖಲೆ ನೀಡಿ ರಿಲೀಸ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿರ್ತಾರೆ. ದಾಖಲೆ ಪರಿಶೀಲಿಸಿ ಅಕ್ಕಿ ರಿಲೀಸ್ಗೆ ಆದೇಶವನ್ನ ಕೂಡ ಕೊಟ್ಟಿರ್ತಾರೆ ಹಿಂದಿನ ಜಿಲ್ಲಾಧಿಕಾರಿ. ಹಿಂದಿನ ಡಿಸಿ ನಳಿನ್ ಅತುಲ್ ಆದೇಶ ಪ್ರತಿ ಹಿಡಿದುಕೊಂಡು ಪಡಿತರ ಅಕ್ಕಿ ಸಾಗಾಟ ಮಾಡಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಿರುವಂತಹ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷ ವೆಂಕಟೇಶ್, ಗಂಗಾವತಿ ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷ ವೆಂಕಟೇಶ್ ಬಾಬು ಅವರ ನೇತೃತ್ವದಲ್ಲಿ ರೇಡ್ ಮಾಡಲಾಯಿತು. 270 ಕ್ವಿಂಟಾಲ್ಗೂ ಹೆಚ್ಚು ಅಕ್ಕಿ ಅಕ್ರಮವಾಗಿ ಲಾರಿಗೆ ಲೋಡ್ ಮಾಡಿರ್ತಾರೆ. ಸರ್ಕಾರಿ ಗೋದಾಮಿನಲ್ಲಿ ಲಾಲಾ ಕಂಪನಿ ಬ್ರ್ಯಾಂಡ್ ಅಕ್ಕಿ ಪ್ಯಾಕೆಟ್ಗಳು ಕೂಡ ಪತ್ತೆಯಾಗಿರುವಂಥದ್ದು. ಖಾಸಗಿ ಕಂಪನಿ ಚೀಲದಲ್ಲಿ ಪಡಿತರ ಅಕ್ಕಿ ತುಂಬಿ ಎಲ್ಲಿಗೆ ರವಾನೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ದಂಧೆಕೋರರ ವಿರುದ್ಧವಾಗಿ ಕ್ರಮಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ, ಆಗ್ರಹ ಮಾಡಲಾಗಿದೆ. ನಮ್ಮ ಗಂಗಾವತಿ ಒಳಗಡೆ ಗಂಗಾವತಿ ಸರ್ಕಾರಿ ಗೋಡಾನ್ ಏನಿದೆ, ಆ ಗೋಡಾನ್ ಒಳಗಡೆ ದಿನಾಂಕ 27/2/2025 ಸೀಸ್ ಮಾಡಿರ್ತಕ್ಕಂಥ ಅಕ್ಕಿಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು 6 ತಿಂಗಳ ಹಿಂದುಗಡೆ ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ ಅದು ಎಷ್ಟು ಅಂತ ಹೇಳಿದ್ರೆ 168 ಕ್ವಿಂಟಾಲ್ ಅಕ್ಕಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಈಗ ಆಲ್ರೆಡಿ ಲೋಡ್ ಮಾಡಿರ್ತಕ್ಕಂಥದ್ದು ಸುಮಾರು 275 ಕ್ವಿಂಟಾಲ್ಗಿಂತ ಹೆಚ್ಚು ಅಕ್ಕಿನ ಈಗ ಲಾರಿ ಒಳಗಡೆ ಲೋಡ್ ಮಾಡಿದ್ದಾರೆ. ನಮಗೆ ಇನ್ಫಾರ್ಮೇಷನ್ ಬಂತು. ಮತ್ತು ಸರ್ಕಾರಿ ಗೋಡನ್ ಏನಿದೆ, ಸರ್ಕಾರಿ ಗೋಡನ್ ಒಳಗಡೆ ಪ್ರೈವೇಟ್ ಕಂಪ್ನಿಯ ಏನು ಚೀಲಗಳನ್ನ ತುಂಬಿ ಇಲ್ಲಿಂದ ಅಕ್ರಮವಾಗಿ ಸಾಗಾಟ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿಯ ಗೋಡನ್ ಮ್ಯಾನೇಜರ್ ಮತ್ತು ಯಾರೆಲ್ಲ ಇದ್ದಾರೆ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ಮೇಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್. ಎಸ್, ಈಗ ಗೌರ್ನಮೆಂಟ್ನ ಒಂದು ಗೋದಾಮ್ನಲ್ಲಿ ಯಾವ ರೀತಿಯಾಗಿ ಈಗ ಅಧಿಕಾರಿಗಳ ಪಾತ್ರವೂ ಕೂಡ ಇದೆಯಾ ಇದರಲ್ಲಿ? ಬೇರೆ ಒಂದು ಕಂಪನಿಯ ಚೀಲಗಳು ಪತ್ತೆ ಆಗುತ್ತೆ ಅಂತಾರೆ, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದೇಳುತ್ತೆ. ಸೊ ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಎಸ್ ಕುಸುಮ, ಏನಾಗ್ತಿದೆ ಅಂತಂದ್ರೆ ಕಳೆದ ಒಂದು 6 ತಿಂಗಳ ಹಿಂದಷ್ಟೇ ಕೊಪ್ಪಳ ಆಹಾರ ಇಲಾಖೆ ಅಧಿಕಾರಿಗಳು ಈ ಒಂದು ಅಕ್ರಮ ಪಡಿತರ ಒಂದು ಸ್ಟಾಕ್ ಮಾಡಿದಂತಹ ಒಂದು ಗೋದಾಮ್ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಸುಮಾರು 160 ಕ್ವಿಂಟಲ್ನಷ್ಟು ಅಕ್ರಮ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿತ್ತು. ಆದ್ರೆ ಅದನ್ನು ಏನೋ ಆ ಅಕ್ರಮ ಪಡಿತರ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ರು. ಅವರು ಸೂಕ್ತ ದಾಖಲೆಗಳನ್ನು ಒದಗಿಸಿ ಅವು ನಾವು ಅಕ್ರಮವಾಗಿ ಸಂಗ್ರಹಿಸಿಟ್ಟಿಲ್ಲ, ಇದು ನಾವು ಬೇರೆ ಒಬ್ಬ ವ್ಯಕ್ತಿಯಿಂದ ಅದನ್ನು ಖರೀದಿ ಮಾಡಿದ್ದು ಅಂತಂದು ಹಿಂದಿನ ಡಿಸಿ ಇದ್ದಂತಹ ನಳಿನ್ ಅತುಲ್ ಇದ್ದಂತ ಸಂದರ್ಭದಲ್ಲಿ ಅವರು ಸೂಕ್ತ ದಾಖಲೆಗಳನ್ನು ಕೊಟ್ಟು ಅದನ್ನ ರಿಲೀಸ್ ಮಾಡೋದಕ್ಕೆ ಒಂದು ಆದೇಶ ಪ್ರತಿಯನ್ನು ತೆಗೆದುಕೊಂಡು ಬಂದಿರ್ತಾರೆ. ಆದ್ರೆ ವಿಪರ್ಯಾಸ ಏನಂತಂದ್ರೆ ಆ ಒಂದು ಆದೇಶ ಪ್ರತಿಯನ್ನು ಇಟ್ಕೊಂಡು ಇವತ್ತು ಸರ್ಕಾರಿ ಗೋಡನ್ಗಳಲ್ಲೇ ಈ ಅಕ್ರಮ ಪಡಿತರ ಅಕ್ಕಿಯನ್ನು ಬೇರೆ ದೇಶಕ್ಕೆ ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಬಯಲಾಗಿರ್ತಕ್ಕಂಥದ್ದು. ಏನು ನಿನ್ನೆ ಈ ಒಂದು ಗಂಗಾವತಿ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಧ್ಯಕ್ಷ ಅಂತ ವೆಂಕಟೇಶ್ ಅವರು ಖಚಿತ ಮಾಹಿತಿ ಮೇರೆಗೆ ಈ ಒಂದು ಸರ್ಕಾರಿ ಗೋಡನ್ನಲ್ಲಿ ಹೋದಾಗ ಈ ಒಂದು ಅಕ್ರಮ ಪಡಿತರ ಅಕ್ಕಿ ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು ಬಯಲಾಗಿರ್ತಕ್ಕಂಥದ್ದು. ಕೂಡಲೇ ಅಲ್ಲಿಗೆ ಸಿಪಿಐ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದು ಆ ಒಂದು ಏನು ಈ ರೀತಿ ಅಕ್ರಮ ಪಡಿತರ ಅಕ್ಕಿ ಹೊರಗಡೆ ಸರಬರಾಜು ಮಾಡ್ತಿದೆ ಅಂತಹರ ವಿರುದ್ಧ ಒಂದು ಕ್ರಮಕ್ಕೆ ಈಗ ಆಗ್ರಹವನ್ನು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ನೋಡಿದ್ರೆ ಬಡವರ ಮನೆಗಳಿಗೆ ಸೇರ್ಬೇಕಾದಂತ ಒಂದು ಪಡಿತರ ಅಕ್ಕಿ ಇವತ್ತು ಅಕ್ರಮ ದಂಧೆಕೋರರ ಪಾಲಾಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.